ಸೊ ಗೈಸ್, ಇವಾಗ ಮತ್ತೆ ಅದೇ ಕತೆ. ಟುಡೇ ಇಸ್ ಮಂಡೇ, ಆ್ಯಕ್ಚುಲಿ ಇವತ್ತು ಸೋಮವಾರ. ಡೇಟ್ ಬಂದ್ಬಿಟ್ಟು 30ನೇ ತಾರೀಕು. ಸೇಮ್ ಇವಾಗ ಇದೇನು ನನ್ನ ಗಾಡಿ ಇದೆಯೋ ಮತ್ತೆ ಅವ್ರು ರೆಡಿ ಮಾಡಿಕೊಡ್ತೀನಿ ಅಂದಿದ್ದಾರಲ್ವ, ಸೊ ಬಿಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಕ್ಯಾಮ್ರಾ ಬಂದ್ಬಿಟ್ಟು ನಾನು ಚೆಸ್ಟ್ ಮೌಂಟು ಎದೆಗೆ ಹಾಕೋಬಿಟ್ಟಿದ್ದೀನಿ. ಹೇಳಿ ಏನು ಮಾಡೋಣ? ಚೆಕ್ ಮಾಡೋಣ ಮತ್ತೆ ಇನ್ನೆಷ್ಟು ದಿನ? 10 ದಿನ? ಹಾಂ 10 ದಿನ ಹೇಳಲ್ಲ ಸರ್. ಇವಾಗ ನಾನು ಆಫೀಸ್ಗೆ ಹೋಗೋದು ಹೆಂಗೆ? ನನಗೆ ಇದೇ ಆಗೋದ್ರೆ ಹೇಗೆ ಸರ್? ಅದು ಕ್ಯಾಮ್ ಬ್ಯಾಲೆನ್ಸರ್ ರಾಡ್ ಬರುತ್ತೆ, ಅದ್ರದ್ದು ಪ್ರಾಬ್ಲಮ್ ಇದೆ ಅಂತಾರೆ. ಏರ್ ಬ್ಯಾಲೆನ್ಸರ್ದು ಪ್ರಾಬ್ಲಮ್ ಇದೆ ಅಂತಾರೆ. ನೀವು ಫ್ಯೂಲ್ ಪಂಪ್ ಚೇಂಜ್ ಮಾಡ್ತೀನಿ ಅಂತೀರಾ, ಅದಕ್ಕೆ ಏನು ಗೊತ್ತಾಯ್ತು ನಿಮಗೆ? ಏನು ಪ್ರಾಬ್ಲಮ್ ಅಂತ ಇವಾಗ? ಓಟ್ಸ್ ನೋಡ್ಬಿಟ್ಟು ಫೋನ್ ಮಾಡ್ತೀನಿ. ಹಾಂ 5 ಕಿಲೋಮೀಟ್ರು. ಹಾಂ, ಓಟ್ಸ್ ನೋಡ್ಬಿಟ್ಟು ನಾನು ಆಮೇಲೆ ಫೋನ್ ಮಾಡ್ತೀನಿ. ಏರ್ ಬ್ಯಾಲೆನ್ಸಲ್ಲಿ ಬೇರಿಂಗ್ಸ್ ಬರುತ್ತೆ, ಅದೆಲ್ಲ ಪ್ರಾಬ್ಲಮ್ ಇದೆ. ಸಾಧ್ಯ ಇದೆ, ನೋಡೋಣ, ಚೆಕ್ ಮಾಡೋಣ. ಇವತ್ತೇ ಕೊಡ್ತೀರಾ? ಫೋನ್ ಮಾಡ್ತೀನಿ ಸರ್, ಒಂದು 1 ಅವರ್ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಈ ಸತಿ ಕ್ಲಿಯರ್ ಮಾಡಿಕೊಡಿ, ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ. 27th ನನಗೆ ಗಾಡಿ ಕೊಟ್ಟರು, ಮತ್ತೆ ಅಗೇನ್ 30th ಮತ್ತೆ ಬಿಡ್ತಾ ಇದ್ದೀನಿ. ಮತ್ತೆ ಇನ್ಯಾವತ್ತು ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ. ಇದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಇವಾಗ ನೆಕ್ಸ್ಟು ಗಾಡಿ ಅವ್ರಿಗೆ ಕೊಡೋದು ಪ್ರಾಬ್ಲಮ್ ಕ್ಲಿಯರ್ ಆದರೆ ಓಕೆ. The next morning. ಅಲ್ಲಿದಪ್ಪ, ಇದು ಆಲ್ರೆಡಿ ಎಷ್ಟು ಮಾಡಿದಾರ ನಾನು ಡೇಟ್ ಕೊಡ್ತೀನಿ. ಆಮೇಲೆ ಕ್ಲಿಯರ್ ಆಗಿದೆಯಲ್ಲ? ಹಾಂ, ಓಕೆ. ಅಷ್ಟೇನಾ? ಅಷ್ಟೇ, ಸಿಗ್ನೇಚರ್ ಮಾಡಿಸ್ಬೇಕು. ಪ್ರಾಬ್ಲಮ್ ಏನಾಗಿದ್ದು? ಥರ್ಡ್ ಪಾರ್ಟಿ ಅಡ್ಜಸ್ಟ್ಮೆಂಟ್. ಮತ್ತೆ ಕಸ್ಟಮರ್ ಕೇರ್ಗೆ ರೈಸ್ ಮಾಡಿದ್ದೀರಾ ಟಿಕೆಟ್? ಅವತ್ತು ನೈಟೇ ಮಾಡಿದೆ ನಾನು. ಇದೇನು ನಿನ್ನೆ ಇದಾಗಿಲ್ಲ ಅಂದ್ಬಿಟ್ಟು ಅದು ಇದು ಬೇಕಾ? OTP ಕೊಡಿ ಹೇಳಿ, ಅದು ಇದು ಮಾಡಿ. ಥ್ರಾಟ್ಲ್ ಬಾಡಿ ಅವತ್ತೇ ಮಾಡಿದ್ರಲ್ವಾ? ಫಸ್ಟ್ ಡೇನೇ ಅದನ್ನು ಥ್ರಾಟ್ಲ್ ಬಾಡಿ ಮಾಡಿದ್ವಿ, ಎಲ್ಲ ಮಾಡಿದ್ವಿ ಅಂತ. ಸಕ್ಸಸ್ ಆಗೋಲ್ಲ ಕೆಲವೊಮ್ಮೆ, ಅದು ಇಶ್ಯೂ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ನಾವು ಟೈಮ್ ಏನು ಸರ್? 10 ದಿನ ಟೈಮ್. 10 ದಿನ ನೋಡಿ, ಗಾಡಿ ಈ ಥರ ಲೋಡ್ ಬಂದರೆ ನೆಕ್ಸ್ಟ್ ಇರೋದು ಇದೆ. 10 ಗಾಡಿ ತೊಗೋಬೋದು. ಪ್ರಾಬ್ಲಮ್ ಗಾಡಿ ಒಂದಿನ ಒಬ್ಬ ಕುತ್ಕೊಂಬಿಟ್ರೆ ಇಡೀ ದಿನ ಕುತ್ಕೊತಾನೆ, ಸರ್ವಿಸ್ ಗಾಡಿ ಮಾಡೋಕ್ಕಾಗಲ್ಲ. ಅದರಿಂದ ಇಶ್ಯೂ ಆಗ್ತಾರದು. ಮುಂಚೆ ನಮಗೆ 210 ಬರ್ತಾ ಇರಲಿಲ್ಲ, ಫ್ರೀಯಾಗಿದ್ವಿ. 210 ಜಾಸ್ತಿನಾ ಮಾಡಿಸ್ತಾ ಇದ್ವಿ. 210 ಹೆವಿ ಆಗೋಯ್ತು. ಸರ್ವಿಸ್ ಗಾಡಿ 15 ಗಾಡಿ ಬಂದರೆ ನಾನು ಸರ್ವಿಸ್ ಗಾಡಿ ಮಾಡಲ್ಲ, ಪ್ರಾಬ್ಲಮ್ ಗಾಡಿ ಮಾಡಲ್ಲ, ಯಾವ ಗಾಡಿ ಮಾಡಲ್ಲ, ಹಂಗಾಗೋಯ್ತು. ಅದು ಪ್ರಾಬ್ಲಮ್ ಆಗಿತ್ತು ಸರ್. ಸೈನ್ ತೊಗೊಂಡು ಹೂನಪ್ಪ ಮಾಡ್ತೀನಿ, ಒಂದೇ ನಿಮಿಷ. ಇವ್ರಿಗೊಂದು OTP ಕೊಟ್ಬಿಡ್ತೀನಿ. ಒಂದು ಸೆಕೆಂಡ್ ಕಳಿಸಿದಾರ ನಿಮ್ಗೆ ಏನಾದ್ರು ಬಂದಿದೆಯಾ? ಗಾಡಿ 10 ಕಿಲೋಮೀಟ್ರ್ ಓಡಿಸಿದಾರಲ್ಲ? ಹಾಂ, ನೋಡಿ ಬೇಕಾದ್ರೆ, ನೋಡಿ ಬೇಕಾದ್ರೆ. ಅಲ್ಲಲ್ಲ, ನಾನು ಹೇಳ್ತಾರೆ ಪದೇ ಪದೇ ಪುನಃ ಬರೋದು ಬೇಡ ಅಂತ. ಇಲ್ಲ, 10 ಕಿಲೋಮೀಟ್ರ್ ಓಡ್ ಬಂದೆ. 10 ಅಲ್ಲ 12 ಕಿಲೋಮೀಟ್ರ್ ಓಡ್ ಬಂದಿದ್ದೀನಿ. ಸೊ ಅದಕ್ಕೆ ಹೇಳ್ತಾರೆ ಸುಮ್ಮನೆ ಮತ್ತೆ ಇದು ಮಾಡ್ಕೊಳ್ಳೋದು ಬೇಡ ಅಂತ ಅಷ್ಟೇ. ಇಲ್ಲ, ಓಡ್ಸ್ ಬಂದಿದ್ದೀನಿ. ನಾನು ಜೊತೆ ಬರ್ತಾ ಇದ್ದೆ, ಇಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ. ಓಡಿಸಿ 10 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇವಾಗ ನೋಡಿ, ಜರ್ಕಿಂಗ್ ಇಶ್ಯೂನೂ ಇಲ್ಲ ಇವಾಗ ಅಲ್ವಾ? ನೀವೇನು ಹೇಳಿದ್ರಿ? ಅದು ಮಾಮೂಲಿ ಬರುತ್ತಂದರೆ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಥ್ರಾಟಲ್ ಬಾಡಿಯಲ್ಲಿ ಅಡ್ಜಸ್ಟ್ಮೆಂಟು ವೇರಿಯೇಷನ್ ಇದೆ. ಅದು ಕೆಲವೊಮ್ಮೆ ಸಕ್ಸಸ್ ಆಗುತ್ತೆ, ಕೆಲವೊಮ್ಮೆ ಆಗಲ್ಲ. ನಿನ್ನೆ ನಾವು ಮತ್ತೆ ಪುನಃ 5-6 ಕಿಲೋಮೀಟ್ರ್ ಓಡಿಸಿ ನೋಡಿದ್ಮೇಲೆ ನಿಮಗೆ ನಾನು ಫೋನ್ ಮಾಡಿದ್ದೆ. ಅದು ಪೆಟ್ರೋಲ್ ಬಿಲ್ದು ಕಾಸು ಕೊಡಬೇಕಿತ್ತ? 200 ರೂಪಾಯಿ ಏನೋ ಕೊಡಬೇಕಿತ್ತು. ಚಲೋ. ಇದಕ್ಕೆ ಪೇ ಮಾಡಿ ಸರ್. ಸ್ಕ್ಯಾನರ್ ಯಾವ ಸ್ಕ್ಯಾನರ್? ಕ್ಯಾಶ್ ಆಗುತ್ತೆ. ಇಲ್ಲ, ಕ್ಯಾಶ್ ಇಲ್ಲ. ಸೊ ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಆ್ಯಂಡ್ ನಿಮಗೆ ಹೇಳೋಕ್ಕೋದ್ರೆ ನನ್ನ ಗಾಡಿ ಇವಾಗ ಸದ್ಯಕ್ಕೆ ಫುಲ್ ಪ್ರಾಪರಾಗಿ ರೆಡಿಯಾಗಿದೆ. ಆ್ಯಂಡ್ ನನಗೆ ಸುಮಾರು ಜನ ಕಮೆಂಟ್ ಮೂಲಕ ತಿಳಿಸಿದ್ದೀರಾ ಏನಂತ ಬ್ರೋ
ಫ್ಯೂಷನ್ ಮೋಟೋಗೆ ಹೋಗಿ ವಿಸಿಟ್ ಮಾಡಿ, ಟಾಪ್ ಏಟ್ ಅಡ್ಜಸ್ಟ್ ಮಾಡಿ, ಸೆಟ್ಟಿಂಗ್ಸ್ ಮಾಡಿ, ಥ್ರಾಟಲ್ ಬಾಡಿ ಕ್ಲೀನ್ ಮಾಡಿ, ಏರ್ ಫಿಲ್ಟ್ರ್ ಹಾಕಿ ಅಂತೆಲ್ಲ ಹಾಕಿದ್ದೀರಾ. ಆ್ಯಂಡ್ ಇನ್ನೊಂದು XMZ ಬೈಕ್ ಪಾಯಿಂಟ್ಗೆ ಹೋಗಿ ಅಂತ. ಸೊ ನಿಜವಾಗ್ಲೂ ಈ ಸತಿ ಏನಾದರೂ ರೆಡಿ ಆಗಲಿಲ್ಲ ಅಂದಿದ್ರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮ್ಮ ಎಲ್ಲ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಸೊ ಸದ್ಯಕ್ಕೆ ಇವಾಗೇನು ಗಾಡಿ ರೆಡಿಯಾಗಿದೆ. ಸೊ ಹೇಗೆ ರೆಡಿ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಇವರಿಗೆಲ್ಲ ಸುಮ್ಮನೆ ಬಿಟ್ಟರೆ ಆಗಲ್ಲ, ಏನಂದರೆ ಕೇರ್ಲೆಸ್ ಮಾಡ್ತಾರೆ. ಕೇರ್ಲೆಸ್ಸಿಂದ ಇದಾಗೋವಂಥ ಸಮಸ್ಯೆ. ಸೊ ನೋಡ್ಬೋದು ನೋಡಿ, ಈಗ ಜಸ್ಟು ಬೆಳಗ್ಗೆಯಿಂದ ನಾನು ಗಾಡಿ ಮನೆಯಲ್ಲೇ ನಿಲ್ಲಿಸಿದ್ದೀನಿ. ಸೊ ನಾರ್ಮಲಾಗಿ ಹೆಂಗಿದೆ ನೋಡಿ ಇವಾಗ ನಾರ್ಮಲಾಗಿ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಕ್ಲೀನಾಗಿ ಕೋಲ್ಡ್ ಸ್ಟಾರ್ಟ್ ಕ್ಲಿಯರ್ ಆಗುತ್ತೆ ನೋಡಿ ಇಂಜಿನ್ ನಾರ್ಮಲ್ಗೆ. ಸೊ ನೋಡಿದ್ರಾ, ಇವಾಗ ನಾರ್ಮಲ್ ಸ್ಟೇಜ್ಗೆ ಕ್ಲಿಯರಾಗಿ ಬಂದು ಕೂರ್ತಾಯಿದೆ. ಸೊ ಕೇಳಿದ್ದಕ್ಕೆ ಅವ್ರ ರೀಸನ್ ಏನು ಹೇಳಿದ್ರು ಅಂದರೆ ಥ್ರಾಟಲ್ ಬಾಡಿನ ಕ್ಲೀನ್ ಮಾಡಿದ್ದೀನಿ ಅಂತಂದರು. ಸೊ ಅದು ಕ್ಲಿಯರ್ ಆಗಿರೋದು. ಬಾಯ್ ಮಾಮ್. ಸೊ ಇದೆಲ್ಲ ಅಡ್ಜಸ್ಟ್ ಮಾಡಿರ್ತಾರೆ, ಬಟ್ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಇವಾಗ ನೀವು ನೋಡ್ಬೋದು ಒಂಚೂರು ಏನಾದರೂ ಜರ್ಕ್ ಆಗ್ತಿದೆಯಾ ನೋಡಿ. ಮೊನ್ನೆ ಹೋದಾಗ ಅವ್ರು ಏನು ಹೇಳಿದ್ರು ಅಂದರೆ, ಸರ್ ಅದು ಕಾಮನ್ನು, ಅದು ನೀವು ಲೋ RPM ಸೆಕೆಂಡ್ ಗೇರಲ್ಲಿ ಬಿಟ್ಟರೆ ಹಂಗಾಗುತ್ತೆ ಹಂಗೆ ಹಿಂಗೆ ಅಂದರು. ಸರ್ ಹಂಗೆ ಆಗೋಕ್ಕೆ ಚಾನ್ಸೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದೆ. ನೋಡಿ ಇವಾಗ ಸೆಕೆಂಡ್ ಗೇರು ನೋಡಿ ಒಂಚೂರು ಜರ್ಕ್ ಆಗ್ತಿದೆಯಾ ನೋಡಿ ಎಷ್ಟು ಸ್ಲೋಲ್ಲಿ ಹೋಗ್ತಿದೆ ಇವಾಗ. 14, 10, 13, 12 ನೋಡಿ 11, 10 ಸ್ಪೀಡಲ್ಲಿ ಹೋದ್ರೂ ಜರ್ಕ್ ಹೊಡಿತಾ ಇದೆ ಇವಾಗ ನೋಡಿ. ಒಂದು ಚೂರು ಜರ್ಕಿಲ್ಲ. ಇದು ನಾನು ಹೇಳಿದ್ದವ್ರಿಗೆ ಈ ಪ್ರಾಬ್ಲಮ್ ಇದೆ ಅಂತ. ಇದನ್ನು ಮಾಡಿಕೊಡೋದಕ್ಕೆ 10 ದಿನ ತಗೊಂಡ್ರು, ಆಗಲಿಲ್ಲ. 10 ಡೇಸ್ ಆದರೂ ಆಗದೆ ಇರೋದು. ಒಂದು ದಿನದಲ್ಲಿ ಹೆಂಗಾಯ್ತು ಹೇಳಿ? ಒನ್ ಡೇ, ನೆನ್ನೆ ಒಂದೇ ದಿನ ಸಂಜೆ ಅಷ್ಟೊತ್ತಿಗೆ ರೆಡಿಯಾಗಿದೆ ಸರ್, ಬಂದು ತೊಗೊಂಡೋಗಿ ಗಾಡಿ ಅಂದರು. ನಾನು ಆ್ಯಕ್ಚುಲಿ ಮೆಟ್ರೋಲ್ಲಿ ಹೊಟ್ಟೋದೆ ಆಫೀಸ್ಗೆ. ಇನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ನನಗೆ ಕೆಲಸ ಇತ್ತು. ಸೊ ಆಫೀಸಲ್ಲಿ ಇನ್ನು ಆಗಲ್ಲ, ಇವ್ರು ಕೊಡಲಿಲ್ಲ ಅಂದರೆ ಬೈ ಚಾನ್ಸ್ 5 ಗಂಟೆ 5:30ವರೆಗೂ ವೆಯ್ಟ್ ಮಾಡಿ ಗಾಡಿ ಕೊಡಲಿಲ್ಲ ಅಂದಾಗ ನನಗೇನಾಗುತ್ತೆ ಅಂದರೆ ಟೈಮ್ ಸಾಕಾಗಲ್ಲ. ಸೊ ಆ ಕಾರಣದಿಂದ ಏನು ಮಾಡಿದೆ, ನಾನು 4 ಗಂಟೆಗೆ ಬಿಟ್ಬಿಟ್ಟೆ ನಿನ್ನೆ ಮನೆ. 5 ಗಂಟೆಗೆ ಕಾಲ್ ಹಾಕಿದ್ರು, ಸರ್ ಗಾಡಿ ರೆಡಿಯಾಗಿದೆ ನಿಮ್ಮದು, ಬಂದು ತೊಗೊಂಡೋಗಿ ಅಂತ. ಸೊ ಒಂದು ದಿನದಲ್ಲಿ ಬೆಳಗ್ಗೆ 10 ಗಂಟೆಗೆ ಬಿಟ್ಟಿರೋವಂಥ ಗಾಡಿ ಸಂಜೆ 5 ಗಂಟೆ ಅಷ್ಟೊತ್ತು ರೆಡಿಯಾಗಿರೋದು ಹೇಗೆ? ಇಂಟ್ರೆಸ್ಟ್ ಇರಬೇಕು ಗುರು. ಬೇರೆ ಕಸ್ಟಮರ್ಸ್ ಗಾಡಿಗಳನ್ನ ನೀಟಾಗಿ ಮಾಡಿಕೊಡೋ ಅಂಥ ಇಂಟ್ರೆಸ್ಟ್ ಇರಬೇಕು. ಅವ್ರ ಹತ್ರ ಲೋಡ್ ಇದೆ, ನಮಗೆ ತುಂಬ ಲೋಡ್ ಬರ್ತಾಯಿದೆ ಗಾಡಿಗಳು, ಅದಕ್ಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ 10 ದಿನದಿಂದ ಏನು ಮಾಡ್ತಿದ್ರಪ್ಪ? 10 ದಿನದಿಂದ ಮಾಡೋಕ್ಕಾಗದೇ ಇರೋ ಅಷ್ಟು ಗಾಡಿಗಳು ಲೋಡ್ ಇದೆಯಾ ನಿಮ್ಮ ಹತ್ರ? ಅದು ನಿಮ್ಮ ಕೆಲಸ, ನೀವು ವಹಿಸ್ಕೊಂಡಿದ್ದೀರಾ. ಸೊ ನೀವು ಮಾಡಲೇಬೇಕಾಗುತ್ತೆ. ಸೊ ಫೈನಲಿ ನಿಮಗೊಂದು ವಿಷಯ ಹೇಳ್ತೀನಿ. ಈ ಥರ ನಿಮಗೆ ಗಾಡಿ ಯಾರಿಗೇ ಆಗಿರಲಿ, ಎಕ್ಸ್ಪಲ್ಸೇ ಅಂತಲ್ಲ, ಯಾವುದೇ ಗಾಡಿ ಆಗಿರಲಿ, ಅವ್ರು ನಿಮ್ಮ ಗಾಡಿನ ಪ್ರಾಪರಾಗಿ ಮಾಡಿಕೊಡದೇ ಇರೋದು, ಒಂಥರ ನೆಗ್ಲೆಕ್ಟ್ ಮಾಡೋದು, ಆಮೇಲೆ ಒಂಥರ ಏನಂದರೆ ರೂಡಾಗಿ ಮಾತಾಡೋದು, ಈ ಥರ ಎಲ್ಲ ಮಾಡಿದಾಗ ನೀವು ಸೀದಾ ಗೂಗಲ್ಗೆ ಹೋಗ್ಬಿಟ್ಟು ಹೀರೋ ಅಫಿಷಿಯಲ್ ವೆಬ್ಸೈಟ್ ಅಂತ ಹೊಡೀರಿ, ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ರೈಸ್ ಅ ಕಂಪ್ಲೇಂಟ್ ಅಂತ ಇರುತ್ತೆ. ಸೊ ಕಂಪ್ಲೇಂಟ್ನ ರೈಸ್ ಮಾಡಿ ನಿಮ್ಗೆ ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ನಿಮ್ಮ Gmail ID, ನಿಮ್ಮ ಫೋನ್ ನಂಬರು, ನೀವು ಯಾವ ಏರಿಯಾಲಿರೋದು, ಆ್ಯಂಡ್ ನಿಮ್ಮ ಸರ್ವಿಸ್ ಸೆಂಟರ್ ಯಾವ ಏರಿಯಲ್ಲಿ ಲೊಕೇಟ್ ಆಗಿರೋದು, ಪ್ರಾಬ್ಲಮ್ ಏನು ಅನ್ನೋದನ್ನೆಲ್ಲ ಕೇಳುತ್ತೆ. ಅದನ್ನೆಲ್ಲ ಫಿಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿ, ಆಟೋಮೇಟಿಕ್ಕಾಗಿ ನಿಮ್ಮ ಗಾಡಿ ರೆಡಿ ಆಗುತ್ತೆ. ಯಾಕಂದರೆ ಆ ಮೇಲಿಂದ ಅವ್ರಿಗೆ ಪ್ರೆಷರ್ ಆಗ್ತಾರೆ, ನೀವೇನು ಮಾಡ್ತಾಯಿದ್ದೀರಾ, ಈ ಥರ ಕಸ್ಟಮರ್ಗೆ ಹಂಗೆ ಮಾಡ್ತಾಯಿದ್ದೀರಾ, ಹಿಂಗೆ ಮಾಡ್ತಾಯಿದ್ದೀರಾ. ಸೊ ನಿಮಗೆ ನಿಮ್ಮ ಕಂಪ್ಲೇಂಟು ಅದು ಲಿಸ್ಟಲ್ಲಿ ಬರಲಿಲ್ಲ ಅಂದರೆ ಏನು ಮಾಡಿ, ನಿಮಗೆ ಅವ್ರದ್ದು ಟೋಲ್ ಫ್ರೀ ನಂಬರು ಇರುತ್ತೆ. ಸೊ ಅವ್ರನ್ನ ನೀವು ಕಾಲ್ ಮುಖಾಂತರ ಕೂಡ ನೀವು ಮಾತಾಡಿ ನಿಮ್ಮ ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಸೊ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ನಿಂತ್ಕೊಂಡು ಜಗಳ ಆಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಸರ್ವಿಸ್ ಸೆಂಟರ್ ಅವ್ರ ಹತ್ರ. ಅದೆಲ್ಲ ಟೈಮ್ ವೇಸ್ಟು. ಸುಮ್ಮನೆ ಕಂಪ್ಲೇಂಟ್ ರೈಸ್ ಮಾಡಿ ಅಫಿಷಿಯಲ್ ವೆಬ್ಸೈಟಲ್ಲಿ ಶಿಸ್ತಾಗಿ ಆರಾಮಾಗಿರ್ರಿ.
ಅವ್ರು ನಿಮಗೆ ಆ ಸರ್ವಿಸ್ ಸೆಂಟರ್ ಅವ್ರು ಮಾಡಿಕೊಟ್ಟಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಕಾಲ್ ಬರುತ್ತೆ. ಅವ್ರನ್ನ ಯಾರು ಹಾಕೋಬೇಕು ಅವ್ರು ಹಾಕ್ಕೊಳ್ತಾರೆ, ಕೊಡ್ತಾರೆ ಅವ್ರಿಗೆ. ಸೊ ನಿಮ್ದು ಆಟೋಮೆಟಿಕ್ಕಾಗಿ ಗಾಡಿ ರೆಡಿ ಆಗುತ್ತೆ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇದು ಒಳ್ಳೆ ವೇ, ನಿಜವಾಗ್ಲೂ ಕೂಲಾಗಿ ಆರಾಮಾಗಿ ಕತೆ ಕೊಡೋ ಅಂಥದ್ದು. ಅವ್ರು ನಿಮ್ಮ ಹತ್ರ ಏನು ಮಾತಾಡೋಕ್ಕಾಗಲ್ಲ, ಏನಿದೆಯೋ ಆ ಕೆಲಸ ಮಾಡಿಕೊಡ್ಬೇಕಾಗುತ್ತೆ. ಸೊ ನಿಮಗೊಂದು ಆಮೇಲೆ ಒಂದು ಏನಂತಾರೆ ಕೋಡ್ ಬರುತ್ತೆ, ಒಂದು ಆರ್ ಯು ಸ್ಯಾಟಿಸ್ಫೈಡ್ ಅಂದ್ಬಿಟ್ಟು. ಸ್ಯಾಟಿಸ್ಫೈ ಆಗಿದ್ದರೆ ನಿಮ್ಮ ಗಾಡಿ ಓಕೆ ಅನಿಸಿದ್ರೆ ಈ ಕೋಡ್ನ ಅಲ್ಲಿ ಸರ್ವಿಸ್ ಅಡ್ವೈಸರು ಅಥವಾ ಮ್ಯಾನೇಜರ್ಗೋ ಪ್ರೊವೈಡ್ ಮಾಡಿ ಅಂತ ಒಂದು ಕೋಡ್ ಬರುತ್ತೆ. ಆ ಕೋಡ್ನ ನೀವು ಫಸ್ಟೇ ಕೊಡೋಕೆ ಹೋಗಬೇಡಿ. ಫಸ್ಟು ನಿಮ್ಮ ಗಾಡಿನ ನೀಟಾಗಿ ಓಡಿಸಿ ಕರೆಕ್ಟಾಗಿದೆಯಾ ಎಲ್ಲ ಚೆಕ್ ಮಾಡಿ ಓಕೆ ಸ್ಯಾಟಿಸ್ಫೈ ಅಂತ ಅನಿಸಿದ್ರೆ ಮಾತ್ರ ಆ ಕೋಡ್ನ ಅವ್ರಿಗೆ ಪ್ರೊವೈಡ್ ಮಾಡಿ. ಸೊ ಇವಾಗ ನೋಡಿ ಎಷ್ಟು ಆರಾಮಾಗಿದೆ ಗೊತ್ತಾ, ಗಾಡಿ ಪೀಸ್ಫುಲ್ ಆಗಿದೆ. ಬೇಕಾಗಿದೆ ಪೀಸ್, ನಂಗೆ ಬೇಕಾಗಿದೆ ಪೀಸ್, ನನ್ನ ಪಾಡಿಗೆ ನಾನಿದ್ದೀನಿ, ನನ್ನ ಯಾರು